ಹಲೋ ಫ್ರೆಂಡ್ಸ್, ನಮಸ್ತೆ. ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ನರುಟೋನ 36ನೇ ಎಪಿಸೋಡನ್ನು ನೋಡ್ತಾ ಇದ್ದೀವಿ. ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ನಮ್ಮ ನರುಟೋ ಗ್ಯಾಂಗ್ನ ಯಾವುದೋ ಒಂದು ಬ್ಲ್ಯಾಕ್ ಕಲರ್ ಗ್ಯಾಂಗ್ ಸುತ್ತುವರೆದಿರುತ್ತೆ. ಇದು ಗೆಂಜುಟ್ಸುನ ನಿಜಾನ ಅನ್ನೋ ಕನ್ಫ್ಯೂಷನಲ್ಲಿ ನಮ್ಮ ಟೀಮ್ ನರುಟೋ ಇರುತ್ತೆ. ಇದು ಯಾವುದನ್ನು ಲೆಕ್ಕಿಸದೆ ನಮ್ಮ ನರುಟೋ ಬನ್ನಿ ನಾವು ನೋಡ್ಬಿಡೋಣ ಅಂತ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಮಾಡಿ ಒಬ್ಬ ಸೋಲ್ಜರ್ನ ಡ್ಯಾಮೇಜ್ ಕೂಡ ಮಾಡ್ತಾನೆ. ಆದರೆ ಇವರಿಗೆ ಒಂದು ಆಶ್ಚರ್ಯ ಕಾದಿರುತ್ತೆ ಅಲ್ಲಿ. ಅದೇನು ಅಂದರೆ ಆ ಬ್ಲ್ಯಾಕ್ ಕಲರ್ ಮ್ಯಾನ್ನ ಅಟ್ಯಾಕ್ ಮಾಡಿದರೆ ಅದೇ ಜಾಗದಲ್ಲಿ ಮತ್ತೊಬ್ಬ ಹುಟ್ಟಿ ಬರ್ತಾ ಇರ್ತಾನೆ. ಅದೇ ಅಷ್ಟೇ ಅಲ್ಲದೆ ನಮ್ಮ ನರುಟೋನ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ. ಇದನ್ನು ನಮ್ಮ ಸಾಸ್ಕೆ ತನ್ನ ಶರಿಂಗನ್ನು ಯೂಸ್ ಮಾಡಿ ತಪ್ಪಿಸ್ತಾನೆ. ಅದೇ ಟೈಮ್ಗೆ ಈ ಗ್ಯಾಂಗ್ನಲ್ಲಿದ್ದವನೊಬ್ಬ ತನ್ನ ಕೂನಾಯಿ ನೈಫನ್ನು ಯೂಸ್ ಮಾಡಿ ನಮ್ಮ ಸಾಸ್ಕೆ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ. ಅದನ್ನು ನಮ್ಮ ಕಬೂಟೋ ತಪ್ಪಿಸ್ತಾನೆ, ಬಟ್ ಅವನಿಗೆ ಡ್ಯಾಮೇಜ್ ಆಗುತ್ತೆ ಆ ನೈಫಿಂದ. ಇದನ್ನೆಲ್ಲ ನೋಡ್ತಾ ಇದ್ದ ನಮ್ಮ ನರುಟೋ ಟೀಮ್ಗೆ ಏನಿದು ಅಂತ ಕ್ಲಾರಿಟಿನ ಬರೋದಿಲ್ಲ. ಆಗ ನಮ್ಮ ಕಬೂಟೋ ಹೇಳ್ತಾನೆ ಏನು ಅಂದರೆ, ಇವೆಲ್ಲ ಗೆಂಜಿಟ್ಸುಯಿಂದ ಮಾಡಿರುವ ಇಲ್ಯೂಷನ್ಸ್, ಇವನ್ನ ಅವರ ಓನರ್ಸ್ ಎಲ್ಲೋ ಬಚ್ಚಿಟ್ಕೊಂಡು ಕಂಟ್ರೋಲ್ ಮಾಡ್ತಾ ಇರ್ತಾರೆ, ಅವರು ಇಲ್ಲೇ ಎಲ್ಲೋ ಇರ್ಬೋದು ಅಂತ ನಮ್ಮ ಕಬೂಟೋ ಹೇಳ್ತಾನೆ. ಅಷ್ಟೇ ಅಲ್ಲದೆ ಇವರ ಮೂವ್ಮೆಂಟ್ಸ್ನೆಲ್ಲಾನು ಅವರ ಓನರ್ಸ್ ಬಚ್ಚಿಟ್ಕೊಂಡು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾನೆ. ಅಲ್ಲೇ ಬಚ್ಚಿಟ್ಕೊಂಡಿದ್ದ ಎನಿಮಿಸ್ಗೂ ಗೊತ್ತಾಗುತ್ತೆ ಕಬೂಟೋ ಕರೆಕ್ಟಾಗಿ ಗೆಸ್ ಮಾಡಿದ್ದಾನೆ ಅಂತ. ಕಬೂಟೋ ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾನೆ, ಈ ಇಲ್ಯೂಷನ್ಸ್ನ ನಾವು ಸೋಲ್ಸೋಕೆ ಆಗೋದಿಲ್ಲ, ಇವರ ಓನರ್ಸ್ನ ಕಂಡುಹಿಡಬೇಕು, ಇಲ್ಲಾಂದರೆ ನಮ್ಮ ಶಕ್ತಿ ಇರೋವರೆಗೂ ಇವ್ರನ್ನ ಹೊಡಿತಾನೆ ಇರಬೇಕು, ಆದರೂ ಇವರನ್ನು ಸೋಲ್ಸೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿದ ನಮ್ಮ ನರುಟೋ ಆಯಿತು ಇವರ ನಾವು ನೋಡಿಬಿಡೋಣ ಅಂತ ತನ್ನ ಮಲ್ಟಿ ಶಾಡೋ ಕ್ಲೋನ್ ಜುಟ್ಸುನ ಯೂಸ್ ಮಾಡಿ ಅದರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾನೆ. ಆದರೆ ಅವು ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ ಇರ್ತವೆ. ನಮ್ಮ ನರುಟೋ ಮತ್ತೆ ಅಟ್ಯಾಕ್ ಮಾಡ್ತಾನೆ ಇರ್ತಾನೆ. ನರುಟೋ ಅಟ್ಯಾಕ್ ಮಾಡ್ತಿದ್ದದನ್ನು ನೋಡಿದ ನಮ್ಮ ಟೀಮ್ ಕೂಡ ಅವನಿಗೆ ಸಪೋರ್ಟ್ ಆಗಿ ಬರುತ್ತೆ. ಅವನ ಜೊತೆ ಫೈಟ್ ಮಾಡ್ತಾ ನಿಲ್ತಾರೆ. ನಮ್ಮ ಟೀಮು ಆ ಬ್ಲ್ಯಾಕ್ ಇಲ್ಯೂಷನ್ಸ್ ಮೇಲೆ ರಾತ್ರಿ ಎಲ್ಲ ಫೈಟ್ ಮಾಡ್ತಾರೆ. ಆದರೆ ಅವ್ರ ಕೈಲಿ ಅದನ್ನು ಸೋಲ್ಸೋಕೆ ಆಗೋದಿಲ್ಲ. ಅವರು ತುಂಬ ಶಕ್ತಿಹೀನರಾಗ್ತಾರೆ. ಇದೇ ಟೈಮ್ಗೆ ಸೂರ್ಯ ಕೂಡ ಹುಡ್ತಾನೆ, ಅಂದರೆ ಬೆಳಗ್ಗೆ ಆಗುತ್ತೆ. ಆ ಟೈಮ್ಗೆ ಅಲ್ಲಿ ಆಪೋಸಿಟಲ್ಲಿದ್ದ ಎನಿಮೀಸ್ ಕೂಡ ಈಚೆ ಬರ್ತಾರೆ. ಯಾಕೆಂದರೆ ನಮ್ಮ ಹುಡುಗರ ಹತ್ರ ಶಕ್ತಿ ಇಲ್ಲ, ಅವರು ಶಕ್ತಿಹೀನರಾಗಿದ್ದಾರೆ ಅಂತ ಅವ್ರಿಗೂ ಗೊತ್ತಾಯಿತು. ಸೊ ಅವ್ರನ್ನ ಸೋಲ್ಸೋದಕ್ಕೆ ಈಸಿ ಆಗುತ್ತೆ ಅಂತ ಬರ್ತಾರೆ. ಆದರೆ ನಮ್ಮ ಎನಿಮಿ ಟೀಮ್ಗೆ ಗೊತ್ತಿರೋದಿಲ್ಲ ಇದೆಲ್ಲ ನಮ್ಮ ನರುಟೋನ ಐಡಿಯಾ ಅಂತ. ಅದೇಗೆ ಅಂದರೆ ನಮ್ಮ ನರುಟೋ ಫಸ್ಟ್ ಮಲ್ಟಿ ಶಾಡೋ ಕ್ಲೋನ್ ಜುಟ್ಸುನ ಯೂಸ್ ಮಾಡಿರ್ತಾನೆ. ಅದಾಗೆ ಅಲ್ಲದೆ ಅವನು ಸಾಕುರ ಮತ್ತು ಸಾಸ್ಕೆ ಕಬೂಟೋ ರೀತಿ ಟ್ರಾನ್ಸ್ಫಾರ್ಮ್ ಆಗಿರ್ತಾನೆ. ತನ್ನ ಟ್ರಾನ್ಸ್ಫಾರ್ಮೇಷನ್ ಜುಟ್ಸುನ ಯೂಸ್ ಮಾಡಿ ಅವ್ರ ಜೊತೆ ರಾತ್ರಿ ಎಲ್ಲ ಫೈಟ್ ಮಾಡಿದ್ದು ನಮ್ಮ ನರುಟೋನೆ. ಸೊ ಇದು ನಮ್ಮ ಎನಿಮಿ ಟೀಮ್ಗೆ ಗೊತ್ತಾದ ತಕ್ಷಣ ಅವರು ತುಂಬ ಶಾಕ್ ಆಗ್ತಾರೆ, ಯಾವ ರೀತಿ ಮಾಡ್ದೆ ಇವನು ಅಂತ. ನರುಟೋ ಇಷ್ಟೆಲ್ಲ ಮಾಡಿದ್ರು ಸಹ ಲಾಸ್ಟ್ಗೆ ಎನಿಮೀಸ್ನ ತಾನೇ ಹಿಡಿದು ಹೊಡೆದು ಹಾಕ್ತಾನೆ. ಇದನ್ನೆಲ್ಲ ನೋಡಿದ ನಮ್ಮ ಟೀಮ್ ಸಾಸ್ಕೆ, ಸಾಕುರ ಮತ್ತು ಕಬೂಟೋ ಶಾಕಲ್ಲಿರ್ತಾರೆ. ಇವನಿಗೆ ಇಷ್ಟು ಶಕ್ತಿ ಎಲ್ಲಿಂದ ಬಂತು ಅಂತ. ನಮ್ಮ ಎನಿಮಿ ಟೀಮ್ ಮತ್ತೆ ಎದ್ದು ತಮ್ಮ ನಿಂಜುಟ್ಸುನ ಯೂಸ್ ಮಾಡಿ ಮಲ್ಟಿ ಶಾಡೋ ಕ್ಲೋನ್ ಜುಟ್ಸುನ ಯೂಸ್ ಮಾಡಿ ಈಗ ಮತ್ತೆ ನಮ್ಮ ಟೀಮ್ ನರುಟೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಆಗ ನಮ್ಮ ಕಬೂಟೋ, ಸಾಸ್ಕೆ, ಸಾಕುರ ಕೂಡ ನಮ್ಮ ನರುಟೋಗೆ ಹೇಳ್ತಾರೆ, ಬೇಡ ನೀನು ಫೈಟ್ ಮಾಡಿದ್ದು ಸಾಕು, ಸ್ವಲ್ಪ ರೆಸ್ಟ್ ತಗೋ ಅಂತ. ಆದರೆ ನಮ್ಮ ನರುಟೋ ಕೇಳೋದೇ ಇಲ್ಲ. ಇವು ಎಲ್ಲ ಮಲ್ಟಿ ಶಾಡೋ ಕ್ಲೋನ್ಸ್ ಆದರೆ ನಾನು ನನ್ನ ಶಕ್ತಿಯಿಂದ ಇವನ್ನೆಲ್ಲ ಒಡೆದು ಉಳಿಸಿ ಅವ್ರನ್ನ ಕಂಡುಹಿಡಿತೀನಿ ಅಂತ ಅವ್ರ ಮೇಲೆ ಮತ್ತೆ ಫೈಟ್ ಮಾಡೋದಕ್ಕೆ ಹೋಗ್ತಾನೆ. ಇದೇ ಟೈಮಲ್ಲಿ ನಮ್ಮ ಸಾಸ್ಕೆ ತನ್ನ ಶರಿಂಗನ್ನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಅದು ತನ್ನಲ್ಲಿರೋ ಕರ್ಸ್ ಮಾರ್ಕ್ ಅದನ್ನು ತಡಿತಾ ಇರುತ್ತೆ. ಇದು ಗೊತ್ತಾಗದೆ ನಮ್ಮ ಸಾಸ್ಕೆ ಮತ್ತೆ ಶರಿಂಗನ್ನು ಯೂಸ್ ಮಾಡ್ತಾನೆ. ಅದು ತನ್ನ ಚಕ್ರನೆಲ್ಲ ಎಳೆದುಬಿಡುತ್ತೆ. ಮತ್ತೆ ಆ ಕರ್ಸ್ ಮಾರ್ಕ್ ಆಕ್ಟಿವೇಟ್ ಆಗುತ್ತೆ. ಅವನು ಅಲ್ಲೇ ಕುಸಿದು ಬೀಳ್ತಾನೆ. ಈ ಕಡೆ ನಮ್ಮ ನರುಟೋ ಮತ್ತೆ ಕಬೂಟೋ ನಮ್ಮ ಇಲ್ಯೂಷನ್ಸ್ ಜೊತೆ ತುಂಬ ಚೆನ್ನಾಗಿ ಫೈಟ್ ಮಾಡ್ತಾ ಇರ್ತಾರೆ. ಆದರೆ ಅವನಿಗೆ ಗೊತ್ತಿರೋಲ್ಲ ಇವು ಎಲ್ಲ ಇಲ್ಯೂಷನ್ಸ್ ಅಂತ. ಇದನ್ನು ನಮ್ಮ ಸಾಸ್ಕೆ ಹೇಳಿದ್ರು ಕೂಡ ಅವನು ಕೇಳೋದಿಲ್ಲ. ಹಾಗಾದರೆ ಒರಿಜಿನಲ್ ಅವರು ಎಲ್ಲೋದ್ರು ಅಂತ ಅವನು ಕೇಳ್ತಾನೆ. ಅದು ನಮ್ಮ ಸಾಸ್ಕೆಗೂ ಕೂಡ ಗೊತ್ತಿರಲಿಲ್ಲ. ಇದೇ ಟೈಮಲ್ಲಿ ಅವನ ಮೇಲೆ ಒಂದು ಇಲ್ಯೂಷನ್ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಆಗ ನಮ್ಮ ಸಾಸ್ಕೆ ಅಬ್ಸರ್ವ್ ಮಾಡ್ತಾನೆ. ಅದೇನು ಅಂದರೆ ಈ ನಿಂಜುಟ್ಸು ಯೂಸ್ ಮಾಡೋ ಎನಿಮೀಸ್ ಎಲ್ಲ ತಮ್ಮ ಅರ್ತ್ ಸ್ಟೈಲನ್ನು ಯೂಸ್ ಮಾಡಿ ಅವರೆಲ್ಲರೂ ಭೂಮಿ ಒಳಗಡೆ ಬಚ್ಚಿಟ್ಕೊಂಡಿರ್ತಾರೆ ಅಂತ ನಮ್ಮ ಸಾಸ್ಕೆ ಕಂಡಿಡಿದು ಬಿಡ್ತಾನೆ. ಇದೇ ಟೈಮಲ್ಲಿ ಒಬ್ಬ ಎನಿಮಿ ನಮ್ಮ ಕಬೂಟೋನ ತನ್ನ ಕೂನಾಯಿ ನೈಫಿಂದ ಅಟ್ಯಾಕ್ ಮಾಡಿಬಿಟ್ಟು ಅವನನ್ನು ಡ್ಯಾಮೇಜ್ ಮಾಡಿಬಿಡ್ತಾನೆ. ಇದನ್ನು ನೋಡಿದ ನಮ್ಮ ನರುಟೋಗೆ ತುಂಬ ಕೋಪ ಬಂದು ತನ್ನಲ್ಲಿರೋ ಎಲ್ಲ ಶಕ್ತಿನ ಯೂಸ್ ಮಾಡಿ ಒಂದು ಒದಿತಾನೆ. 3 ಜನ ಇದ್ದ ಎನಿಮೀಸು, ಒರಿಜಿನಲ್ ಎನಿಮೀಸ್ ಕೂಡ ಕೆಳಗಡೆ ಬಿದ್ದೋಗ್ತಾರೆ. ಅದರಿಂದ ಅವರು ಕ್ರಿಯೇಟ್ ಮಾಡಿದ್ದ ಎಲ್ಲ ಇಲ್ಯೂಷನ್ಸು ಮಾಯ ಆಗಿಬಿಡುತ್ತೆ. ಒಂದೇ ಪಂಚಿಗೆ 3 ಜನ ಎನಿಮೀಸ್ನು ನಮ್ಮ ನರುಟೋ ನಾಕ್ಔಟ್ ಮಾಡಿಬಿಡ್ತಾನೆ. ಇದೇ ಟೈಮಲ್ಲಿ ನಮ್ಮ ನರುಟೋ ಟೀಮ್ ಅವರ ಎನಿಮಿ ಹತ್ರ ಇದ್ದ ಹೆವೆನ್ ಸ್ಕ್ರೋಲನ್ನು ತಗೊಂಡು ಟವರ್ಗೆ ಹೋಗೋದಕ್ಕೆ ರೆಡಿ ಆಗ್ತಾರೆ. ಆದರೆ ನಮ್ಮ ಸಾಸ್ಕೆಗೆ ಒಂದು ಡೌಟು, ಈ ಕಬೂಟೋ ಅಲ್ಲಿ ಏನೋ ಒಂದು ಈ ವಿಷಯ ಇದೆ, ಅದು ನನಗೆ ಇಷ್ಟ ಆಗ್ತಿಲ್ಲ ಅಂತ ಅವನು ಸಂದೇಹ ಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವರು ಕೂಡ ಟವರ್ ಹತ್ರ ಬರ್ತಾರೆ ನಮ್ಮ ಟೀಮ್ ನರುಟೋ. ಈಗ ಟವರ್ ಹತ್ರ ನಮ್ಮ ಕಬೂಟೋ ಟೀಮ್ ನಮ್ಮ ನರುಟೋ ಟೀಮ್ನ ಮೀಟ್ ಆಗುತ್ತೆ. ಸೊ ಅಷ್ಟರಲ್ಲಿ ನಮ್ಮ ಕಬೂಟೋ ಕೂಡ ನಮ್ಮ ನರುಟೋ ಟೀಮ್ಗೆ ಬಾಯ್ ಹೇಳಿ ಅಲ್ಲಿಂದ ಓಡ್ತಾನೆ. ನಮ್ಮ ನರುಟೋ ಈ ಟವರ್ ಒಳಗಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ನಮಗೆ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನು ಅಂದರೆ ಕಬೂಟೋ ಬಂದು ಒಬ್ಬ ಸೀಕ್ರೆಟ್ ಏಜೆಂಟ್ ನಮ್ಮ ಒರೋಚಿಮಾರುಗೆ ಸೀಕ್ರೆಟ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ನಮ್ಮ ಸಾಸ್ಕೆ ಎಲ್ಲ ಮೂಮೆಂಟ್ಸ್ನು ಅವನು ರೆಕಾರ್ಡ್ ಮಾಡೋದಕ್ಕಾಗಿ ಬಂದಿರ್ತಾನೆ ಅವ್ರ ಹತ್ರ. ಇದು ಯಾವುದು ನಮ್ಮ ಟೀಮ್ ನರುಟೋಗೆ ಗೊತ್ತಿರೋದಿಲ್ಲ. ಅವರು ಸಹ ಒಳಗೆ ಹೋಗಿ ನೋಡ್ತಾರೆ ಟವರ್ ಒಳಗಡೆ. ಅಲ್ಲಿ ಯಾರು ಒಬ್ಬರು ಕೂಡ ಇರೋದಿಲ್ಲ. ಆ ಟವರಲ್ಲಿ ನಮ್ಮ ನರುಟೋ ಟೀಮ್ಗೆ ಒಂದು ಬೋರ್ಡ್ ಕಾಣಿಸುತ್ತೆ. ಅದನ್ನು ನಮ್ಮ ಸಾಸ್ಕೆ ಓದಿ ಈಗ ನಾವು ಈ 2 ಸ್ಕ್ರೋಲ್ಸನ್ನು ಓಪನ್ ಮಾಡಬೇಕು ಅಂತ ಹೇಳ್ತಾಳೆ. ಅವರು ಆ 2 ಸ್ಕ್ರೋಲ್ಸ್ನ ಓಪನ್ ಮಾಡೋ ಟೈಮ್ಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ ಗೈಸ್.
ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ನನ್ನ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.